ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ವೇಣುಗೋಪಾಲ್. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ರಿಲೀಸ್ ಮಾಡಿರುವಂತಹ 2025 ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ದು ಒಂದು ಸಮ್ಮರಿ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲಲ್ಲಿ ಬರ್ತಿರುವಂಥ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ಒಂದು ಕೊರಗು ನನಗೇನೆಂದರೆ, ನಾವು ಇಷ್ಟು ಎಫರ್ಟ್ ಹಾಕಿ ಮಾಡ್ತಿರೋಂಥ ವಿಡಿಯೋನ ನೀವೆಲ್ಲ ನೋಡ್ತಿದ್ದೀರಾ, ಇಷ್ಟಪಡ್ತಿದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹಂಚ್ಕೋತಿದ್ದೀರಾ. ಆದರೆ ನಮ್ಮ ವಿಡಿಯೋ ನೋಡ್ತಿರೋಂತಹ 65% ಜನಗಳು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ. ಈ ವಿಡಿಯೋ ಮೂಲಕ ನಾನು ನಿಮ್ಮಲ್ಲಿ ಮಾಡೋವಂಥ ಮನವಿ ಏನಂದರೆ, ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಯಾಕೆ ಅಂದರೆ ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ನಮಗೆ ಒಂದು ಮೋಟಿವೇಶನ್ ಕೊಡುತ್ತೆ, ಪ್ರೋತ್ಸಾಹ ಕೊಡುತ್ತೆ. ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆ ವಿಡಿಯೋ ಮಾಡೋವಂತಹ ಆಸಕ್ತಿನ ನಮಗೆ ಬರ್ಸುತ್ತೆ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಬನ್ನಿ ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ಸೊ ಇಂಜಿನಿಯರಿಂಗ್ ಸೀಟ್ಸ್ ಅವೈಲಬಲ್ ಇನ್ ಕರ್ನಾಟಕ. ಒನ್ ಇಂಪಾರ್ಟೆಂಟ್ ಫ್ಯಾಕ್ಟರು ಈ ವರ್ಷ 2025 ಆ್ಯಸ್ ಕಂಪೇರ್ಡ್ ಟು 2024 ನೋಡೋದಾದರೆ, 2025 ಮತ್ತು 2026ಅಲ್ಲಿ ಕರೆಂಟ್ಲಿ ಆ್ಯಸ್ ಆಫ್ ಟುಡೇ 1,35,969 1,35,969 ಇಂಜಿನಿಯರಿಂಗ್ ಸೀಟ್ಸ್ ಆರ್ ಅವೈಲಬಲ್ ಆ್ಯಂಡ್ ಅಪ್ರೂವ್ಡ್ ಬೈ AICTE. ಓಕೆನಾ? ಔಟ್ ಆಫ್ ವಿಚ್ 64,047 ವಿಲ್ ಬಿ ಫಿಲ್ಡ್ ಥ್ರೂ KEA. ನೀವಿಲ್ಲೇನು ನೋಡ್ತಿರಲ್ಲ, 1,35,969 ಸೀಟ್ಸ್ ಅವೈಲಬಲ್ ಇದೆಯಲ್ಲ ಕರ್ನಾಟಕದಲ್ಲಿ, ಇನ್ಕ್ಲೂಡಿಂಗ್ ಆಲ್ ದ ಬ್ರ್ಯಾಂಚಸ್. ಅದರಲ್ಲಿ ಎಲ್ಲ ಸೀಟ್ಗಳೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೂಲಕ ಫಿಲ್ ಆಗಲ್ಲ. ಅದರಲ್ಲಿ ಬರೀ 64,000, ಆಲ್ಮೋಸ್ಟ್ ಅರ್ಧದಷ್ಟು ಅಥವಾ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಸೀಟ್ಗಳು ಫಿಲ್ ಆಗೋದು ಯಾವುದರಿಂದ? KEA ಮುಖಾಂತರದಿಂದ. ನೀವೇನಾದ್ರು ಗೌರ್ಮೆಂಟ್ ಕೋಟಾದಲ್ಲಿ KCET ಎಕ್ಸಾಮ್ ಬರೆದು ಅದ್ರ ಮುಖಾಂತರ ಹೋಗಬೇಕು ಅಂದರೆ ನಿಮಗಿರುವಂಥ ಸೀಟ್ ಯಾವ್ದು ಹೇಳಿ? 64,000 ಸೀಟ್ಗಳು ಮಾತ್ರ. ಬಟ್ ದಿಸ್ ಪರ್ಟಿಕ್ಯುಲರ್ ಸೀಟ್ ಆ್ಯಸ್ ಕಂಪೇರ್ಡ್ ಟು ಪ್ರೀವಿಯಸ್ ಇಯರ್ ನೋಡೋದಾದರೆ 2024-2025 ನಮಗೆ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟಿತ್ತು ಅಂತ ನೋಡೋದಾದರೆ 66,663 ವಾಸ್ ಫಿಲ್ಡ್ ಥ್ರೂ KEA. ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 2,600ಕ್ಕಿಂತ ಜಾಸ್ತಿ ಸೀಟ್ಗಳು ಈ ವರ್ಷ ಕಡಿಮೆ ಆಗಿದೆ, ಟೋಟಲ್ ನಂಬರ್ ಆಫ್ ಇಂಟೇಕ್. ಓಕೆನಾ? ಇದರಲ್ಲಿ ಕೆಲವೊಂದು ಕಾಲೇಜ್ದು ಇನ್ನೂ ಅಪ್ರೂವಲ್ಲು ಕೊಡಬೇಕಾಗಿದೆ AICTE ಅವರು, ಆಲ್ಮೋಸ್ಟ್ 8 ಕಾಲೇಜ್ಗೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಮುಂದೆ ನೋಡೋಣ. ಪ್ರೀವಿಯಸ್ ಇಯರ್ ನೋಡೋದಾದರೆ 2024-2025 ಅಕಾಡೆಮಿಕ್ ಇಯರಲ್ಲಿ ಟೋಟಲ್ ನಂಬರ್ ಆಫ್ ಅಪ್ರೂವ್ಡ್ ಸೀಟ್ಸ್ ಕರ್ನಾಟಕದಲ್ಲಿ ಎಷ್ಟಿತ್ತು? 1,40,000. ಈಗ ನೀವೇನಾದ್ರು ಪೇರೆಂಟ್ಸ್ ಆಗಿರಿ ಅಥವಾ ಸ್ಟೂಡೆಂಟ್ಸ್ ಆಗಿರಿ, ನಿಮಗೆ ಎಷ್ಟೊಂದು ಡೌಟ್ಸ್ ಇರುತ್ತೆ. 2 ಲಕ್ಷ ರ್ಯಾಂಕಿಂಗ್ ಬಂದಿದೆ, ಅಥವಾ ಟೋಟಲ್ ನಂಬರ್ ಆಫ್ ಸೀಟ್ಸ್ ಒಂದು 2 ಲಕ್ಷ ಇರ್ಬೋದು, 2.5 ಲಕ್ಷ ಇರ್ಬೋದು, ಸಾವಿರಾರು ಕಾಲೇಜ್ ಇದೆ ಕರ್ನಾಟಕದಲ್ಲಿ ಅಂತ ಅನ್ಕೋತೀವಿ. ಅಷ್ಟಿಲ್ಲ. ಓಕೆನಾ? ಆ್ಯಕ್ಚುಯಲ್ ನಂಬರ್ ಆಫ್ ಸೀಟ್ಸ್ ಈಸ್ ವೆರಿ ಲೆಸ್. ಓಕೆ? ಸೊ ವೆರಿ ಇನ್ಸೈಟ್ಫುಲ್ಲು ಮತ್ತು ಥಿಂಕ್ ಮಾಡೋವಂಥ ವಿಚಾರ. ಬಿಕಾಸ್ 64,000 ಮಾತ್ರ ಇದೆ. ನೀವೇನಾದ್ರು ಮ್ಯಾನೇಜ್ಮೆಂಟ್ ಸೀಟಲ್ಲಿ ಹೋಗೋಲ್ಲ, ನಾನು CET ಮುಖಾಂತರನೇ ಹೋಗ್ತೀವಿ ಅಂದರೆ ಇಷ್ಟು ಮಾತ್ರ ಸೀಟ್ಸ್ ಅವೈಲಬಲ್ ಇರೋದು. ಓಕೆ? ಸೊ ಹೌ ಮೆನಿ ಇಂಜಿನಿಯರಿಂಗ್ ಸೀಟ್ಸ್ ಆರ್ ಲೆಸ್ ದಿಸ್ ಇಯರ್? ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಎಷ್ಟು ಸೀಟ್ಸ್ಗಳು ಕಡಿಮೆ ಇದೆ ಅಂತ ನೋಡೋದಾದರೆ 2,126 ಸೀಟು ಆ್ಯಸ್ ಆಫ್ ಟುಡೇ. ಇನ್ನೂ 8 ಕಾಲೇಜ್ದು ಇನ್ಫಾರ್ಮೇಷನ್ ಬರಬೇಕಾಗಿದೆ. ಓಕೆನಾ? 2,126 ಸೀಟು ಕಡಿಮೆ ಆಗಿದೆ. 25-26 ಈ ಕರೆಂಟ್ ಅಕಾಡೆಮಿಕ್ ಇಯರು ಆ್ಯಸ್ ಕಂಪೇರ್ಡ್ ಟು ಪ್ರೀವಿಯಸ್ ಇಯರ್ ನೋಡೋದಾದರೆ. ಓಕೆನಾ? ವೈ ಆರ್ ದ ಸೀಟ್ ಡಿಕ್ರೀಸ್ ದಿಸ್ ಇಯರ್? ಈ ವರ್ಷ ಸೀಟು ಏನಕ್ಕೆ ಕಡಿಮೆ ಆಯಿತು ಅಂತ ನೋಡೋದಾದರೆ, ಸಮ್ ಇನ್ಸ್ಟಿಟ್ಯೂಷನ್ಸ್ ಆರ್ ಆಸ್ಕ್ಡ್ ಫಾರ್ ಕ್ಲೋಜರ್ ಆಫ್ ಸಮ್ ಕೋರ್ಸಸ್. ಕೆಲವೊಂದು ಕಾಲೇಜಸ್ಸಲ್ಲಿ ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಇಯರು ಯಾರು ಜಾಸ್ತಿ ಜನ ಇಂಟೇಕ್ ಇರಲ್ಲ, ಹಾಗಾಗಿ ಕಾಲೇಜವರೇ AICTEಗೆ ರಿಕ್ವೆಸ್ಟ್ ಮಾಡಿಕೊಂಡು ಕೆಲವೊಂದು ಬ್ರ್ಯಾಂಚನ್ನೇ ಕ್ಲೋಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ 120 ಇಂಟೇಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇರ್ಬೋದು, ಆ ಪರ್ಟಿಕ್ಯುಲರ್ ಬ್ರ್ಯಾಂಚು ಜಾಸ್ತಿ ಡಿಮ್ಯಾಂಡ್ ಇಲ್ದಲೇ ಇರ್ಬೋದು, ಅಥವಾ ಡ್ಯೂ ಟು ವೇರಿಯಸ್ ಅದರ್ ರೀಸನ್ನು 120 ಇಂಟೇಕ್ ಬದಲು ನಮಗೆ ಬರೀ 60 ಸಾಕು ಅಂತ AICTEಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ಬೋದು. ಈ ರೀಸನ್ಸಿಂದ ಟೋಟಲ್ ನಂಬರ್ ಆಫ್ ಸೀಟ್ಸ್ ಈಗ ಏನು ನೋಡಿದ್ವಲ್ಲ 2,126 ಸೀಟು ಆ್ಯಸ್ ಕಂಪೇರ್ಡ್ ಟು ಪ್ರೀವಿಯಸ್ ಇಯರ್ ಕಡಿಮೆ ಆಗಿದೆಯಲ್ಲ ಅದು. ಓಕೆ? ಸೊ ಇಂಪಾರ್ಟೆಂಟ್ ಹೈಲೈಟ್ಸ್ ನೋಡೋದಾದರೆ, ಈ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿರೋದು ದಿನದಿಂದ ನೋಡೋದಾದರೆ, ಟೋಟಲ್ 8 ಕಾಲೇಜಸ್ ಆರ್ ಯೆಟ್ ಟು ಗೆಟ್ ದೇರ್ ಸೀಟ್ ಅಪ್ರೂವ್ಡ್ ಬೈ AICTE. AICTE ನಿಮಗೆಲ್ಲ ಗೊತ್ತೇ ಇದೆ. ಈ ಇಂಜಿನಿಯರಿಂಗ್ ಅಥವಾ ಟೆಕ್ನಿಕಲ್ ಎಜುಕೇಷನ್ನು ಕರ್ನಾಟಕದಲ್ಲಿ ಅಥವಾ ಭಾರತಾದ್ಯಂತ ಯಾವುದೇ ಒಬ್ಬರು ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಡಿಪ್ಲೊಮಾ ಕಾಲೇಜಸ್ನ ಓಪನ್ ಮಾಡಬೇಕು ಅಂದರೆ ಈ AICTEಯಿಂದ ಅಪ್ರೂವ್
ಅಪ್ರೂವಲ್ ತಗೋಬೇಕು. ಸೊ ಇನ್ನೂ 8 ಕಾಲೇಜಸ್ಸರು ದೇ ಆರ್ ವೇಟಿಂಗ್ ಫಾರ್ AICTE ಟು ಅಪ್ರೂವ್ ದೇರ್ ರಿಕ್ವೆಸ್ಟೆಡ್ ನಂಬರ್ ಆಫ್ ಸೀಟ್ಸ್. ದ ಇನ್ಕ್ರೀಸ್ ಇನ್ ಕಂಪ್ಯೂಟರ್ ಸೈನ್ಸ್ ಸೀಟ್ಸ್ ಸೀಮ್ಸ್ ಟು ಹ್ಯಾವ್ ಸ್ಟೆಬಿಲೈಸ್ ದಿಸ್ ಇಯರ್. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗು. ನಾನು ಹೇಳ್ತಿಲ್ಲ ಇದನ್ನು, ಈವನ್ ನೀವು ಟೈಮ್ಸ್ ಆಫ್ ಇಂಡಿಯಾ ಅಥವಾ ಯಾವುದೇ ಒಂದು ಮೇಜರ್ ಪೇಪರ್ ಅಥವಾ ಈ ಪೇಪರ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಕಂಪ್ಯೂಟರ್ ಸೈನ್ಸ್ ಇನ್ಕ್ರೀಸ್ ಇನ್ ದ ಸೀಟ್ಸ್ ಸ್ಟೆಬಿಲೈಸ್ ಆಗಿದೆ. ಅಂದರೆ ಲಾಸ್ಟ್ ಇಯರೆಲ್ಲ ಕೆಲವೊಂದು ಕಾಲೇಜಸ್ ಏನು ಮಾಡಿದ್ರು, ಅವ್ರದ್ದು 120 ಇಂಟೇಕ್ ಇದ್ದರೆ ನಮಗೆ 300 ಬೇಕು. ಕೆಲವೊಂದು ಕಾಲೇಜಸಲ್ಲಿ 1000 ಇಂಟೇಕ್ ಇದೆ. BMS ಕಾಲೇಜಲ್ಲಿ 1000 ಸ್ಟೂಡೆಂಟ್ಸ್ ಇಂಟೇಕ್ ಇದೆ. ಓಕೆನಾ. ಅದೇ ರೀತಿ ದಯಾನಂದ ಸಾಗರಲ್ಲಿ ಕ್ಲೋಸ್ ಟು 600-900 ಇಂಟೇಕ್ ಇದೆ. ಕೆಲವೊಂದು ಬ್ರಾಂಚಸ್ಸು 480 ಇಂಟೇಕ್ ಇದೆ. ಆ ರೀತಿ ವೇರಿಯಸ್ ಕಾಲೇಜಸಲ್ಲಿ ತುಂಬ ನಮಗೆ ಕಂಪ್ಯೂಟರ್ ಸೈನ್ಸು ಮತ್ತು ಅಲೈಡ್ ಬ್ರಾಂಚಸ್ ಏನಿದೆಯಲ್ಲ ಅದನ್ನು ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಮಾಡಿ ಅಂತ ಲಾಸ್ಟ್ ಇಯರ್ ತುಂಬ ರಿಕ್ವೆಸ್ಟ್ ಹೋಗಿತ್ತು AICTEಗೆ. ಬಟ್ ಈ ವರ್ಷ ಅಷ್ಟು ಜಾಸ್ತಿ ಈಗ ಆಲ್ರೆಡಿ ಇದೆಯಲ್ಲ ಅದನ್ನೇ ಸ್ಟೆಬಿಲೈಸ್ ಆಗಿದೆ. ತುಂಬ ಡಿಮ್ಯಾಂಡ್ ಏನು ಜಾಸ್ತಿ ಆಗಿಲ್ಲ ಇವಾಗ. ಲಾಸ್ಟ್ ಇಯರ್ ದೆರ್ ವಾಸ್ ಎ ಸ್ಟೆಮ್ ಡಿಮ್ಯಾಂಡ್ ಟು ಇನ್ಕ್ರೀಸ್ CS ಆ್ಯಂಡ್ ಅಲೈಡ್ ಪ್ರೋಗ್ರಾಮ್ಸ್. ನಾನು ಆಲ್ರೆಡಿ ಹೇಳ್ದಾಗೆ CS ಮತ್ತು ರಿಲೇಟೆಡ್ ಸಬ್ಜೆಕ್ಟ್ಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಡೇಟಾ ಸೈನ್ಸ್ ಇರ್ಬೋದು, ಇದ್ರ ನಂಬರ್ ಆಫ್ ಸೀಟ್ಸ್ ಅಥವಾ ಹೊಸ ಬ್ರಾಂಚ್ನ ಓಪನ್ ಮಾಡೋದಕ್ಕೆ ಕಾಲೇಜಿಂದ ತುಂಬ ರಿಕ್ವೆಸ್ಟ್ ಇತ್ತು. ಬಟ್ ಇವಾಗ ಅದು ಸ್ಟೆಬಿಲೈಸ್ ಆಗಿದೆ. ಸಮ್ ಕಾಲೇಜ್ ಈವನ್ ಇನ್ಕ್ರೀಸ್ ದೇರ್ ಸೀಟ್ಸ್ ಬೈ 1000. ನಾನು ಆಲ್ರೆಡಿ ಹೇಳ್ದಾಗೆ ಲಾಸ್ಟ್ ಇಯರು ಕೆಲವೊಂದು ಕಾಲೇಜಸ್ಸು ಆಲ್ಮೋಸ್ಟ್ 1000ಕ್ಕಿಂತ ಜಾಸ್ತಿ ಸೀಟ್ಸ್ನ ಇನ್ಕ್ರೀಸ್ ಮಾಡಿದರು. ಓಕೆ. ಸೊ ಇನ್ನೊಂದು ಪಾಯಿಂಟ್ ನೋಡೋದಾದರೆ, ವೈಲ್ 145 ಪ್ರೈವೇಟ್ ಕಾಲೇಜಸ್ ವರ್ ಕೌಂಟೆಡ್ ಲಾಸ್ಟ್ ಇಯರ್, ದಿಸ್ ಟೈಮ್ ಓನ್ಲಿ 141 ಆರ್ ಪ್ರೆಸೆಂಟ್ ಇನ್ ದ ಮ್ಯಾಟ್ರಿಕ್ಸ್. ಇನಿಷಿಯಲಿ KEA ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅವರು ಏನು ರಿಲೀಸ್ ಮಾಡಿದ್ರಲ್ಲ, ಆ ಇನಿಷಿಯಲ್ ಸೀಟ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಪ್ರೀವಿಯಸ್ ಇಯರು 145 ಕಾಲೇಜಸ್ ಪ್ರೈವೇಟ್ ಕಾಲೇಜಸ್ ಇತ್ತು. ಅದರಲ್ಲಿ ಈ ವರ್ಷ ಇರೋದು ಎಷ್ಟು ಹೇಳಿ, ಬರೀ 141 ಮಾತ್ರ ಇನಿಷಿಯಲ್ ಡ್ರಾಫ್ಟಲ್ಲಿ. ಸಿಮಿಲರ್ಲಿ 2 more ಏಡೆಡ್ ಕಾಲೇಜಸ್ಸು ಮತ್ತು 1 ಗೌರ್ಮೆಂಟ್ ಕಾಲೇಜು ಮತ್ತು 1 ಪ್ರೈವೇಟ್ ಅನ್ಐಡೆಡ್ ಮೈನಾರಿಟಿ ಕಾಲೇಜಸ್ ಈಸ್ ಮಿಸ್ಸಿಂಗ್ ಫ್ರಮ್ ದ ಕರೆಂಟ್ ಸೀಟ್ ಮ್ಯಾಟ್ರಿಕ್ಸ್. ಗೊತ್ತಾಗ್ತಿದೆಯಲ್ಲ. ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಇನ್ನೊಂದು ಸ್ವಲ್ಪ ದಿನದಲ್ಲೇ ರಿಲೀಸ್ ಆಗುತ್ತೆ. ಬಟ್ ಆ್ಯಸ್ ಆಫ್ ಟುಡೇ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಏನು ರಿಲೀಸ್ ಮಾಡಿದಾರಲ್ಲ, ಪ್ರೀವಿಯಸ್ ಇಯರು 145 ಪ್ರೈವೇಟ್ ಕಾಲೇಜಸ್ ಇತ್ತು, ಅವ್ರು ಈ ವರ್ಷ 141 ಇದೆ. ಅದೇ ರೀತಿ ಟೋಟಲ್ ನಂಬರ್ ಆಫ್ ಡಿಫ್ರೆಂಟ್ ಇಂಜಿನಿಯರಿಂಗ್ ಸ್ಟ್ರೀಮ್ಸ್ ನೋಡೋದಾದರೆ ಈ ವರ್ಷ 133 ಡಿಫ್ರೆಂಟ್ ಇಂಜಿನಿಯರಿಂಗ್ ಸ್ಟ್ರೀಮ್ಸ್ ಇದೆ. ಅಂದರೆ ಡಿಫ್ರೆಂಟ್ ಇಂಜಿನಿಯರಿಂಗ್ ಬ್ರಾಂಚಸ್ ಇದೆ. ಗೊತ್ತಾಗ್ತಿದೆಯಲ್ಲ, ನಾವು ಅಂದ್ಕೊಂಡಂಗೆ ಬರೀ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು, ಎಲೆಕ್ಟ್ರಿಕಲ್ಲು, ಸಿವಿಲ್ಲು, ಮೆಕ್ಯಾನಿಕಲ್ ಇಷ್ಟೇ ಅಲ್ಲ. ಟೋಟಲ್ ನಂಬರ್ ಎಷ್ಟಿದೆ, ಅದು ಕರ್ನಾಟಕದಲ್ಲಿ 133 ಡಿಫ್ರೆಂಟ್ ಬ್ರಾಂಚಸ್ ಇದೆ. ಮೆಜಾರಿಟಿ ಆಫ್ ದ ಸೀಟ್ಸ್ ಆರ್ ರಿಲೇಟೆಡ್ ಟು ಕಂಪ್ಯೂಟರ್ ಸೈನ್ಸ್ ಮತ್ತು ಅಲೈಡ್ ಪ್ರೋಗ್ರಾಮ್ಸ್. ಕಂಪ್ಯೂಟರ್ ಸೈನ್ಸು ಮತ್ತು ರಿಲೇಟೆಡ್ ಪ್ರೋಗ್ರಾಮ್ಸ್ಗೆ ಮೆಜಾರಿಟಿ ಆಫ್ ದ ಸೀಟ್ಸ್ ಇದೆ. ಓಕೆನಾ. ಮೆಕ್ಯಾನಿಕಲ್ ಇಂಜಿನಿಯರಿಂಗು ಟೋಟಲ್ ನಂಬರ್ ಆಫ್ ಸೀಟ್ಸ್ CET ಮುಖಾಂತರ ಹೋಗೋದು, ಕಾಮೆಡ್ಕೆ ಎಲ್ಲ ಮತ್ತು ಮ್ಯಾನೇಜ್ಮೆಂಟ್ ಸೀಟಲ್ಲ. ಹೋದ ವರ್ಷ CETಗೆ ಅಲಾಟ್ ಆಗಿರೋಂಥ ಸೀಟ್ಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ 4844, 4844. ವರಸ್ ಈ ವರ್ಷ ಎಷ್ಟಿದೆ ನೋಡಿ, 4493 ಇದೆ. ಅಗೇನ್ ಯು ಕ್ಯಾನ್ ಸಿ ಈವನ್ ಮೆಕ್ಯಾನಿಕಲ್ದು ನಂಬರ್ ಆಫ್ ಸೀಟ್ಸ್ ವಯಾ CET ಕಡಿಮೆ ಆಗಿದೆ. ಅದೇ ರೀತಿ ಸಿವಿಲ್ ಇಂಜಿನಿಯರಿಂಗ್ ನೋಡೋದಾದರೆ ಲಾಸ್ಟ್ ಇಯರ್ ಅಪ್ರೂವ್ಡ್ ನಂಬರ್ ಆಫ್ ಸೀಟ್ಸ್ ಎಷ್ಟಿತ್ತು, 4533 ಇತ್ತು. ಬಟ್ ಈ ವರ್ಷ ಎಷ್ಟಿದೆ, 4149 ಸೀಟ್ಸ್ ಇದೆ. ಓಕೆನಾ. ಸೊ ದೇರ್ಸ್ ಎ ಸ್ಟೀಪ್ ರಿಡಕ್ಷನ್ ಇನ್ ದ ನಂಬರ್ ಆಫ್ ಸೀಟ್ಸ್ ಬೇರೆ ಬೇರೆ ಬ್ರಾಂಚಸ್ಸು. ಗೊತ್ತಾಗ್ತಿದೆಯಲ್ಲ. ಸೊ ನಿಮ್ಗೆ ಆಲ್ರೆಡಿ ಹೇಳ್ದ ಹಾಗೆ KCET ಕೌನ್ಸಿಲಿಂಗು ಇನ್ನೊಂದು ವೀಕ್ ಅಥವಾ 15 ಡೇಸಲ್ಲಿ ಸ್ಟಾರ್ಟ್ ಆಗುತ್ತೆ. ನಿಮಗೇನಾದ್ರೂ ಈ KCET ಕಾಲೇಜ್ನ ಶಾರ್ಟ್ ಲಿಸ್ಟ್ ಮಾಡೋದಿರ್ಬೋದು, ನಿಮ್ಮ ರ್ಯಾಂಕಿಂಗ್ ಬೇಸ್ಡ್ ಅನ್ನ. ಓಕೆನಾ. ಅದೇ ರೀತಿ ಈ ಆಪ್ಷನ್ ಎಂಟ್ರಿ ರಿಲೀಸ್ ಮಾಡ್ತಾರಲ್ಲ, ಆಪ್ಷನ್ ಎಂಟ್ರಿನ ಫಿಲ್ ಮಾಡೋದಕ್ಕೆ ನಿಮ್ಗೇನಾರು ಅಸಿಸ್ಟೆನ್ಸ್ ಬೇಕು ಅಂತ ಅನಿಸಿದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿಗೆ ಹೋಗಿ ನೀವು ರಿಜಿಸ್ಟರ್ ಆಗ್ಬೋದು. ಸೊ ದಟ್ ರಿಜಿಸ್ಟ್ರೇಷನ್ ಮಾಡ್ಕೊಳೋದ್ರಿಂದ ನಿಮಗೆ ನಾನೇ ಪರ್ಸ್ನಲ್ಲಾಗಿ ನಿಮ್ಮ ರ್ಯಾಂಕಿಂಗು ಬೇಸ್ಡ್ ಆನ್ ಯುವರ್ ಕ್ಯಾಟಗರಿ ಮತ್ತು ರಿಸರ್ವೇಷನ್ ಅನಾಲಿಸಿಸ್ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ಟಿಲ್ ದ ಎಂಟೈರ್ ಕೌನ್ಸಿಲಿಂಗ್ ಪ್ರೋಸೆಸ್ಸು ನಾನು ನಿಮಗೆ ಗೈಡ್ ಅಥವಾ ಮೆಂಟರ್ ಮಾಡ್ತೀನಿ. ಓಕೆನಾ. ಈ ವಿಡಿಯೋನ ಯಾರಾದ್ರೂ ಸ್ಟೂಡೆಂಟ್ಸ್ ನೋಡ್ತಾ ಇದ್ದರೆ ನಿಮ್ಮ ಪೇರೆಂಟ್ಸ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸಿ. ಅದೇ ರೀತಿ ಯಾರಾದ್ರೂ ಪೇರೆಂಟ್ಸೇ ನೋಡ್ತಾ ಇದ್ದರೆ ನಿಮಗೇನಾದ್ರೂ ಈ ಕೌನ್ಸಿಲಿಂಗ್ ಪ್ರೋಸೆಸ್ ಮೇಲೆ ಅಸಿಸ್ಟೆನ್ಸ್ ಬೇಕಿದ್ದರೆ ಅಥವಾ ಕಾಲೇಜ್ನ ಫೈನಲೈಸ್ ಮಾಡೋದಕ್ಕೆ ನಿಮ್ಗೇನಾರು ಹೆಲ್ಪ್ ಬೇಕಿದ್ರೆ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಮೀ. ಓಕೆನಾ. ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ. ಅದನ್ನು ಹೋಗಿ ರೆಫರ್ ಮಾಡಿ ನಿಮ್ಮ ಇನ್ಫಾರ್ಮೇಷನ್ ಫಿಲ್ ಮಾಡಿ. ಓಕೆ. ಆ್ಯಂಡ್ ರಿಜಿಸ್ಟರ್ ಮಾಡಿ. ಸೊ ಆಲ್ ದ ವೆರಿ ಬೆಸ್ಟ್ ಗೈಸ್. ಹೋಪ್ಫುಲಿ ಆ್ಯಸ್ ಪಾರ್ಟ್ ಆಫ್ ದಿಸ್ ವಿಡಿಯೋ ನಿಮಗೆ ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ದು
ಡ್ರಾಫ್ಟ್ ಮ್ಯಾಟ್ರಿಕ್ಸ್ ಏನು ರಿಲೀಸ್ ಮಾಡಿದಾರಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಥವಾ ಅಪ್ಡೇಟ್ ಸಿಕ್ತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಟ್ ದ ಸೇಮ್ ಟೈಮ್ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂತ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ಆ್ಯಸ್ ಸೂನ್ ಆ್ಯಸ್ ಆಪ್ಷನ್ ಎಂಟ್ರಿ ಓಪನ್ ಆದ ತಕ್ಷಣ ನಾನು ನಿಮ್ಮಲ್ಲಿ ಒಬ್ರದ್ದು ಐ ಡಿನ ತಗೊಂಡು ಅವರಿಗೆ ಹೇಗೆ ಒಂದು ಆಪ್ಷನ್ ಎಂಟ್ರಿನ KCET ಪೋರ್ಟಲ್ ಅಥವಾ KEA ಪೋರ್ಟಲಲ್ಲಿ ಹೇಗೆ ಫಿಲ್ ಮಾಡೋದು, ಡೂಸ್ ಆ್ಯಂಡ್ ಡೌಂಟ್ಸು, ಮತ್ತು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು, ಇದನ್ನೆಲ್ಲ ಡೀಟೇಲ್ ವಿಡಿಯೋ ಮಾಡ್ತೀನಿ. ಓಕೆನಾ? ನಿಮಗೆ ಯಾರಿಗಾದ್ರೂ ಯಾವುದೇ ರೀತಿ ಒಂದು ಡೌಟ್ಸ್ ಇದ್ದರೆ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನಿಮಗೋಸ್ಕರ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಧನ್ಯವಾದಗಳು.